ಅವಸರದಲ್ಲಿ ಪೇಂಟಿಂಗ್ ಮಾಡಿದ್ರೆ ಹೀಗಾಗುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಹಲೋ ಗೈಸ್, ಬೆಳಿಗ್ಗೆ ಎದ್ದು ಕೂಡಲೇ ನಾನು ನೆನಪಾಗಿದ್ದು ಮನೆಗೆ ಹೋಗ್ಬೇಕಂತ ನಾನು ಹೊರಟಿರುವಾಗ ರೂಮ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ರು. ಸೊ ಬೇಗ ಫ್ರೆಶ್ ಅಪ್ ಆಗಿ ರೂಮ್ ಎಲ್ಲ ಕ್ಲೀನ್ ಮಾಡ್ಕೊಂಡು ನಾನು ಹೊರಟಿದ್ದು ಮನೆ ಕಡೆ. ತಿಂಡಿನ ರೂಮಲ್ಲೇ ಮಾಡ್ಕೊಂಡು ಮನೆ ಕಡೆ ನಾನು ಗಾಡಿ ಇಟ್ಕೊಂಡು ಹೊರಟೆ. ಗಾಡಿ ಇಟ್ಕೊಂಡು ಅರ್ಧ ದಾರಿ ಹೊರಟುವಾಗಲೇ ನನಗೊಂದು ಕಾಲ್ ಬಂತು. ಇಮಿಡಿಯೇಟ್ ಆಗಿ ನಾಳೆ ಗೃಹ ಪ್ರವೇಶ ಇದೆ, ನಮಗೆ ಪೇಂಟಿಂಗ್ ಮಾಡ್ಕೊಡ್ಬೇಕು, ನಿಮ್ ಪೇಂಟಿಂಗ್ ನೋಡಿದ್ವಿ, ದಯವಿಟ್ಟು ಮಾಡ್ಕೊಡ್ಲೇಬೇಕಂತ ಒಂದು 5 ರಿಂದ 6 ಸಲ ಫೋನ್ ಮಾಡಿದ್ರು. ನನಗೆ ಬೇರೆ ಕಮಿಟ್ಮೆಂಟ್ ಗಳಿತ್ತು. ಸೊ ಅದಕ್ಕೋಸ್ಕರ ನಾನು ಫಸ್ಟಿಗೆ ಮನೀಶ್ ಮತ್ತು ಭುವನ್ ಆ ಸೈಟಿಗೆ ಹೋಗಿ ಸ್ವಲ್ಪ ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿದ್ದೆ. ಆ ಸೈಟ್ ಇದ್ದಿದ್ದು ನಮಗೆ ಕಾರಿಂಜದಲ್ಲಿ. ಅವ್ರು ಫಸ್ಟ್ ಹೋಗಿ ಸ್ಕೆಚಿಂಗ್ ಎಲ್ಲ ಮಾಡಿ ಬೇಸ್ ಕೋಟ್ ಎಲ್ಲ ಫಿನಿಶ್ ಮಾಡಿದ ಮೇಲೆ ನಾನು ಹೋಗ್ಬೇಕಾಗಿತ್ತು. ನನಗೊಂದ್ ಕಡೆ ಮೂನ್ ವರ್ಕ್ ಇತ್ತು. ಆ ಮೂನ್ ವರ್ಕ್ ನ ಫಿನಿಶ್ ಮಾಡ್ಬಿಟ್ಟು ನಾನು ಮನೆಯಿಂದ ಹೊರಟಿದ್ದು ನಾನು ರಾತ್ರಿ 10 ಗಂಟೆಗೆ. ನನ್ನ ಜೊತೆ ನನ್ನ ಅಣ್ಣ ಕೂಡ ಬಂದಿದ್ದ. ಸೊ ನನಗೆ ಒಬ್ಬನಿಗೆ ಹೋಗಕ್ ಭಯ ಆಗುತ್ತೆ ಅಂತ. ಸೊ ಅಲ್ಲಿಗೆ ತಲುಪುವಾಗ್ಲೇ ನಾನು 12 ಗಂಟೆ ಆಯ್ತು. 12 ಗಂಟೆ ಹೋಗಿ ವರ್ಕ್ ಶುರು ಮಾಡಿದ್ವಿ. ಆಮೇಲೆ ನನಗಿದ್ದ ಕೆಲಸ ಸ್ಪ್ರೇ ಮಾಡಬೇಕು. ಸೊ ಸ್ಪ್ರೇನ ನೀಟಾಗಿ ಮಾಡಿದ್ವಿ. ರಾತ್ರಿ 12 ಗಂಟೆಗೆ ಶುರು ಮಾಡಿದ್ರೆ 3 ಗಂಟೆ ಅಷ್ಟರಲ್ಲಿ ನನ್ನ ಸ್ಪ್ರೇ ಕೆಲಸ ಎಲ್ಲ ಮುಗಿಯಿತು. ಅದಾದ್ಮೇಲೆ ಬ್ರಷ್ ವರ್ಕ್ಸ್ ಇತ್ತು. ಸೊ ಬ್ರಷ್ ವರ್ಕ್ ನ ಭುವನ್ ಮತ್ತು ಮನೀಶ್ ಸೇರ್ಕೊಂಡು ಮಾಡಿದ್ರು. ಸೊ ನಾನು ಸ್ವಲ್ಪ ನಿದ್ದೆ ಮಾಡಿದೆ. ಕೊನೆಗೂ ಈ ಪೇಂಟಿಂಗ್ ಮುಗ್ದೇ ಬಿಡ್ತು. ಮನೆಯವರೆಲ್ಲ ಮಲಗಿದ್ರು. ಅದಲ್ಲದೆ ನೆಕ್ಸ್ಟ್ ಡೇ ಗೃಹ ಪ್ರವೇಶ ಇದ್ದಿದ್ದು. ರಾತ್ರಿ ಪೂಜೆ ಮುಗಿಸಿ ನಾವು ಪೇಂಟಿಂಗ್ ಶುರು ಮಾಡಬೇಕಾಗಿತ್ತು. ಇದು ತುಂಬಾ ನಮ್ಗೆ ಚಾಲೆಂಜಿಂಗ್ ಆಗಿತ್ತು. ಯಾಕಂತ ಹೇಳಿದ್ರೆ ಬೆಳಿಗ್ಗೆ ಅಷ್ಟರಲ್ಲಿ ಗೃಹ ಪ್ರವೇಶ ನಡೆಯುತ್ತೆ, ಜನಗಳೆಲ್ಲ ಬರ್ತಾರೆ, ನೆಂಟರೆಲ್ಲ ಬರ್ತಾರೆ. ವರ್ಕ್ ಚೆನ್ನಾಗಿ ಆಗದೆ ಇದ್ರೆ ಏನಾಗುತ್ತೋ ಅನ್ನೋದು ಭಯ ಇತ್ತು ನಮಗೆ. ಸೊ ದೇವ್ರ ಕೈ ಬಿಟ್ಟಿಲ್ಲ, ನಮ್ಮ ವರ್ಕ್ ಚೆನ್ನಾಗಾಯ್ತು. ತುಂಬಾ ಜನ ಕಸ್ಟಮರ್ ಲಾಸ್ಟ್ ಮೂಮೆಂಟ್ ಅಲ್ಲಿ ಬಂದು ವರ್ಕ್ ಮಾಡಿಕೊಡಿ, ನಾಳೆ ನನ್ನ ಗೃಹ ಪ್ರವೇಶ ಅಂತ ಹೇಳ್ತಾರೆ. ಸೊ ಕೆಲವೊಂದ್ ಕಡೆ ಹೋಗೋಕ್ಕಾಗುತ್ತೆ, ಕೆಲವೊಂದ್ ಕಡೆ ಹೋಗೋಕೆ ಆಗಲ್ಲ. ಸೊ ಅದಕ್ಕೋಸ್ಕರ ಯಾರಿಗಾದ್ರೂ ಪೇಂಟಿಂಗ್ ಬೇಕಂತ ಇದ್ರೆ ಸೊ ಆದಷ್ಟು ಬೇಗ ನಮಗೆ ತಿಳಿಸಿ, ನಾವು ಆದಷ್ಟು ಬೇಗ ಬಂದು ಮಾಡಿಕೊಡ್ತೀವಿ. ಫೈನಲ್ ಆಗಿ ಈ ಪೇಂಟಿಂಗ್ ಯಾವ ತರ ಬಂದಿದೆ ಅಂತ ನೀವು ಒಂದ್ಸಲ ನೋಡ್ಕೊಂಡು ಬನ್ನಿ.